ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಟಾಕ್ ಮಾರ್ಕೆಟಿನ ಜೀವಂತ ದಂತಕತೆ ವಾರೆನ್ ಬಫೆಟ್ ಅವರು CEO ಸ್ಥಾನದಿಂದ ಬರ್ಕ್ಷೈರ್ ಹ್ಯಾಥ್ವೇಸ್ ತಮ್ಮ ಕಂಪನಿಯ CEO ಸ್ಥಾನದಿಂದ ಈಗ ರಾಜೀನಾಮೆ ನಾನು ಅಲ್ಲಿಂದ ಕೆಳಗಿಳಿತಾ ಇದ್ದೀನಿ, ಇನ್ನು ಮುಂದೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡೋದಿಲ್ಲ ಅಂತ ಹೇಳಿದರು. ವಾರೆನ್ ಬಫೆಟ್ ಅಂದರೆ ಯಾರು ಅಂತ ಹೇಳೋದಾದರೆ ಹೆಂಗೆ ಹೇಳೋಕ್ಕೆ ಸಾಧ್ಯ? ಒಂದು ವೀಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಅವ್ರು ಏನು ಮಾಡಿದ್ರು, ಯಾಕೆ ಆ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಕೊಳೋಕ್ಕೆ ಅದಕ್ಕೆ ಡೆಡಿಕೇಟೆಡಾಗಿ ಒಂದು ವೀಡಿಯೋ ಮಾಡಬೇಕಾಗತ್ತೆ. ಆದರೆ ಈಗ ಸದ್ಯಕ್ಕೆ ಬಂದಿರುವಂಥ ಸುದ್ದಿ ಏನಿದೆ ಮತ್ತು ಸದ್ಯದ ಪರಿಸ್ಥಿತಿ ಏನಿದೆ ಬರ್ಕ್ಷೈರ್ ಹ್ಯಾಥ್ವೇದು ಮತ್ತು ಅವರ ಒಂದು ಒಪಿನಿಯನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ನೋಡಿ, 95 ವರ್ಷ ಅವ್ರಿಗೆ ಇವಾಗ. 35 ವರ್ಷ ಇದ್ದಾಗ ಅವರು ಬರ್ಕ್ಷೈರ್ ಹ್ಯಾಥ್ವೇನ CEO ಆಗಿದ್ದಂಥವ್ರು. ಅಲ್ಲಿಂದ ಈಗ 60 ವರ್ಷಗಳ ನಂತರ ಅವರು ಆ ರೋಲಿಗೆ ಗ್ರೆಗ್ ಹ್ಯಾಬೆಲ್ ಅಂತ ಇವರು 2021 ಇವರೇ ನೆಕ್ಸ್ಟು ಸಕ್ಸೆಸರ್ ಆಗ್ತಾರೆ, CEO ಆಗ್ತಾರೆ ಅಂತ ಡಿಸೈಡ್ ಆಗಿತ್ತು. ಅವ್ರಿಗೆ ಈಗ ಬಿಟ್ಕೊಡ್ತಾ ಇದ್ದಾರೆ. ಸೊ ಲೆಟರ್ ಕೂಡ ಹೇಳಿದ್ರು, ಇನ್ಮೇಲಿಂದ ಪ್ರತಿ ವರ್ಷ ಆ್ಯನ್ಯುವಲ್ ರಿಪೋರ್ಟ್ ಅಂತ ಬರುತ್ತೆ, ಮೇ ಟೈಮಲ್ಲಿ ಬರ್ತಾ ಇತ್ತು ಅವ್ರದ್ದು. ಆ ವರ್ಷಕ್ಕೊಂದ್ಸಲ ಬರೀತಾ ಇದ್ರು ಆ್ಯನ್ಯುವಲ್ ರಿಪೋರ್ಟ್ ಅಂತ ಮಾಡಿ. ಅದರ ಬಗ್ಗೆ ಬಂದು ತುಂಬ ಒಂದು ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ಅಂತ ನೋಡ್ತಾ ಬರೋದಾದರೆ ತುಂಬ ಎಲ್ಲರೂ ಕೌತುಕದಿಂದ ನೋಡ್ತಾ ಇದ್ದಂಥ ಒಂದು ಇವೆಂಟ್ ಆಗಿರ್ತಿತ್ತು. ಅದನ್ನು ನಾನು ನಿಮ್ಮಿಂದ ಬರೆಯೋದಿಲ್ಲ, ಯಾವುದು ಮೇ ಮೀಟಿಂಗಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಲ್ಲ, ಆ್ಯನ್ಯುವಲ್ ರಿಪೋರ್ಟು ಕೂಡ ಬರೆಯೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಬರ್ಕ್ಷೈರ್ ಹ್ಯಾಥ್ವೇ ಶೇರ್ಸ್ಗಳು ಓವರಾಲ್ ನೋಡ್ತಾ ಬರೋದಾದರೆ 1965ರಿಂದ ಇಲ್ಲಿ ತನಕ ಅಂತ ನೀವು ನೋಡ್ತಾ ಬರೋದಾದರೆ 19.9% ಆ್ಯನ್ಯುವಲ್ ರಿಟರ್ನ್ನ ಕೊಟ್ಟಿದೆ. CAGR ರಿಟರ್ನ್ 19.9% ಕೊಟ್ಟಿದೆ. ಇದು S&P 500, ಇಲ್ಲಿ ಹೇಗೆ ನಿಫ್ಟಿ ಸೆನ್ಸೆಕ್ಸ್ ಅಂತ ಇದೆಯೋ ಅಲ್ಲಿ S&P 500 ಟಾಪ್ 500 ಕಂಪ್ನಿಗಳಿದೆ, ಅದರ ರಿಟರ್ನ್ಸ್ನು ಕೂಡ ಔಟ್ಪೇಸ್ ಮಾಡಿದೆ. ಅದರದ್ದು S&P 500ದು 1965ಇಂದ 10.4% CAGR ಬಂದರೆ ವಾರೆನ್ ಬಫೆಟ್ ಅವರು 19.9%, ಅಂದರೆ $10,000 ಇನ್ವೆಸ್ಟ್ಮೆಂಟ್ ಯಾರಾದರೂ ಆಗ ಮಾಡಿದ್ರು ಅಂತಂದರೆ ಅವ್ರದ್ದು ಇವಾಗ $55 ಮಿಲಿಯನ್ ಆಗಿ ಟರ್ನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಲೆಗೆಸಿನ ಬಿಟ್ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ಬರ್ತಾ ಇರೋ ಆ್ಯಬಲ್ ಅನ್ನೋರ್ದು ಸ್ವಲ್ಪ ಅವ್ರದ್ದು ನೋಡೋದಾದರೆ ಇನ್ವೆಸ್ಟ್ಮೆಂಟ್ ಅಪ್ರೋಚು ಮತ್ತು ಏನೋ ಒಂದು ಬಫೆಟ್ ಅವ್ರ ಸ್ಟ್ಯಾಂಡರ್ಡ್ ಇತ್ತು ವಾರೆನ್ ಬಫೆ ಅವ್ರದ್ದು, ಅದನ್ನೆಲ್ಲ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಟೆಕ್ ಕಂಪ್ನಿಗಳಿಗೆ ಅಂಥ ದೊಡ್ಡ ಫ್ಯಾನ್ ಆಗಿಲ್ಲ. ಅಫ್ಕೋರ್ಸ್ ವಾರೆನ್ ಬಫೆಟ್ ಅವರು ಆ್ಯಪಲ್ ಕಂಪ್ನಿಯಲ್ಲಿ ತುಂಬ ದೊಡ್ಡ ಒಂದು ಶೇರ್ನ ಮೊದಲಿಂದ ಸ್ಟೇಕನ್ನು ಹೊಂದಿದ್ರವರು, ಆದರೂ ಕೂಡ ಬೇರೆ ಟೆಕ್ ಸೆಕ್ಟರಿಗೆ ಅವರು ಅಷ್ಟೊಂದು ಫೋಕಸ್ ಇರಲಿಲ್ಲ. ಆದರೆ ಇತ್ತೀಚೆಗೆ ನವಂಬರಲ್ಲಿ ಒಂದು ಬರ್ಕ್ಷೈರ್ ಹ್ಯಾಥ್ವೇ ಅವರು ಆಲ್ಫಾಬೆಟ್, ಗೂಗಲ್ದೇನು ಕಂಪ್ನಿ ಇದೆ ಪೇರೆಂಟ್ ಕಂಪ್ನಿ, ಅದರಲ್ಲಿ ಒಂದು ದೊಡ್ಡ ಸ್ಟೇಕ್ನ ತೊಗೊಂಡು ಅಂತ ಬಂದಿತ್ತು. ಅದ್ರ ಹಿಂದೆ ಆ್ಯಬಲ್ ಅವರು ಇದ್ದಾರೆ, ಗ್ರೆಗ್ ಆ್ಯಬಲ್ ಅವರು ಬರ್ತಾ ಇದ್ದಾರಲ್ಲ, ಅವರು ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಒಂದು ಖುಷಿಯಾಗಿಡೋ ಥರಕ್ಕೆ ಪ್ರಯತ್ನ ಮಾಡಿತ್ತು. ಅದು ಅವ್ರ ಡಿಸಿಷನ್ ಆಗಿತ್ತಾ ಅಂತಲೂ ಕೂಡ ಕೆಲವೊಂದು ಊಹಾಪೋಹಗಳು ಬರ್ತಾ ಇತ್ತು. ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿದೆ ಏನು ಅಂತ. ಈಗ ಯಾಕೆ ಒಂದು ವರಿ ಆಗ್ತಾ ಇರೋದು ಒಂದು ಸುದ್ದಿ ಅಥವಾ ನೆಕ್ಸ್ಟ್ ಏನಾಗ್ಬೋದು ಅಂತ ಒಂದು ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿ ಏನು ಅಂತಂದರೆ, ಇವರು ತುಂಬ ಕನ್ಸಿಕ್ಯೂಟಿವ್ ಆಗಿ ಲಾಸ್ಟ್ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ವಾರೆನ್ ಬಫೆಟ್ ಅವರು ಮಾರ್ತಾನೆ ಬಂದಿದ್ದರು ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಈಗ ಒಟ್ಟು ಕ್ಯಾಶ್ ಪೈಲ್ ಅಂತ ಏನಿದೆ ಬರ್ಕ್ಷೈರ್ ಹ್ಯಾಥ್ವೇಸ್ ಹತ್ರ ಒಂದು ಎಷ್ಟು ಕ್ಯಾಶಲ್ಲಿ ಕೂತಿದ್ದಾರೆ ಅಂತ ಬರೋದಾದರೆ ರೆಕಾರ್ಡ್ ನಂಬರಲ್ಲಿ ಇದೆ, $382 ಬಿಲಿಯನ್ ಗಳಷ್ಟಿದೆ. ನೋಡಿ, ಈ ಗ್ರಾಫಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಯರ್ ಆನ್ ಇಯರ್ ಎಷ್ಟು ಕ್ಯಾಶಲ್ಲಿ ಇರ್ತಾ ಇದ್ರು ಅವರು ಅಂತ. ನೋಡಿ, 2008-09 ಆ ಟೈಮಲ್ಲಿ ಒಂದು $50 ಬಿಲಿಯನ್ ಇತ್ತು. ಅದಾದಮೇಲೆ ಕೋವಿಡ್ ಟೈಮಲ್ಲೂ ಕೂಡ ಅವರು ಕ್ಯಾಶಲ್ಲೇ ಕೂತಿದ್ರು ದೊಡ್ಡ ಮಟ್ಟಿನಲ್ಲಿ. ಕೋವಿಡ್ ಬಿದ್ದಾಗ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಆವಾಗ ಒಂದು 150-200 ಟೈಮ್ ಇತ್ತು. ಕೋವಿಡ್ ಆದಮೇಲಿಂದ ಇವರು ಕ್ಯಾಶ್ ಪೈಲ್ನ ಜಾಸ್ತಿ ಮಾಡ್ಕೊತಾನೆ ಹೋಗ್ತಾ ಇದ್ದಾರೆ. 2020, 2021, 22ರಿಂದ ತನಕ ಇನ್ವೆಸ್ಟ್ ಮಾಡಿದ್ದಾರೆ. 22ರಿಂದ 23, 24, 25 3 ವರ್ಷದಲ್ಲೂ ಕೂಡ ರೆಕಾರ್ಡ್ ನಂಬರಲ್ಲಿ ಅವರು ಮಾರಿ ಏನು ಮಾಡ್ತಾ ಇದ್ದಾರೆ, ತಮ್ಮ ಕ್ಯಾಶ್ ರಿಸರ್ವ್ನ ಜಾಸ್ತಿ ಮಾಡ್ಕೋತ ಬರ್ತಾ ಇದ್ದಾರೆ. ಈಗ ಅದು $382 ಬಿಲಿಯನ್ ತಲುಪಿದೆ, ವಿಚ್ ಇಸ್ ಹೈಯೆಸ್ಟ್ ಅವ್ರದ್ದು ಇದುವರೆಗೂ ಆಗಿದೆ. ಅಂದರೆ ಇದರೆಲ್ಲ ಅದು ಕ್ಯಾಶ್ ಈಕ್ವಲೆಂಟು ಯೂರೋ ಟ್ರೆಜರಿ ಬಿಲ್ಸು ಎಲ್ಲದನ್ನು ಸೇರಿ ಅವ್ರ ಹತ್ರ ಅಷ್ಟು ಇವಾಗ ಕ್ಯಾಶ್ ರೆಡಿ ಟು ಇನ್ವೆಸ್ಟ್ ಅಂತ ಇರೋದು $382 ಬಿಲಿಯನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ 12th ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಗಳದ್ದು ನೀವು ನೋಡ್ತಾ ಬರೋದಾದರೆ ನೋಡಿ, 2022 ಆದಮೇಲಿಂದ 2022 ಕೊನೆಯಿಂದ ಮಾರ್ತಾನೆ 12 ಕ್ವಾರ್ಟರ್ಗಳು ಕಂಟಿನ್ಯೂಸ್ ಆಗಿ, 12 ಕ್ವಾರ್ಟರ್ ಅಂತ 5 ವರ್ಷಕ್ಕೆ 4 ಇರುತ್ತೆ, 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾನೆ ಬಂದಿದ್ದಾರೆ. ಇದು ಏನಾದರೂ ಈಗ ಚೇಂಜ್ ಆಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಕರೆಂಟ್ ಅವರ ಪೋರ್ಟ್ಫೋಲಿಯೋ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ನಾನು ಆಗಲೇ ಹೇಳ್ದಂಗೆ ಮೆಜಾರಿಟಿ ಆಫ್ ದ ಹೋಲ್ಡಿಂಗು ಆ್ಯಪಲಲ್ಲಿತ್ತು. ಆದರೆ ಇತ್ತೀಚೆಗೆ ಬಂಚ್ ಆಫ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಆಲ್ಫಾಬೆಟ್ ಸೇರಿದೆ, ಅಮೆಝಾನ್ ಸೇರಿದೆ, ಡಾಮಿನೋಸು, ವೀಸಾ, ಜೆಫ್ರೀಸು, ಈ ಥರದ್ದೆಲ್ಲ ಸೇರ್ಕೊಂಡು ಇವಾಗ ಅದು ಅದರ್ಸ್ ಅಲ್ಲೇ ಇವಾಗ 25.82% ಹೋಲ್ಡಿಂಗ್ ಬಂದಿದೆ ಓವರಾಲು. ಅದೇ ರೀತಿಯಾಗಿ ಆ್ಯಪಲ್ಲು 22%, ಅಮೆರಿಕನ್ ಎಕ್ಸ್ಪ್ರೆಸ್ಸು, ಕೋಕೋ ಕೋಲಾ, ಇದರಲ್ಲೆಲ್ಲ ತುಂಬ ಒಂದು ವರ್ಷಾನುಗಟ್ಟಲೆಯಿಂದ ಅವರು ಇನ್ವೆಸ್ಟ್ ಮಾಡಿರೋಂಥ ಕಂಪ್ನಿಗಳಿದು. ಸೊ ಅವು ಮೇಜರಾಗಿ 6 ಕಂಪ್ನಿಗಳಿದೆ. ಆ 6 ಕಂಪ್ನಿಗಳಲ್ಲಿ ಅವರು ಹೋಲ್ಡಿಂಗ್ನ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ, ಅವರು ಯಾವ ರೀತಿ ತೊಗೊಂಡಿದ್ರು ಡಿಸಿಷನ್ನ, ಏನಾಯಿತು ಅಂತ. ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದನ್ನ 67% ಆಫ್ ದ ಟೈಮು 60 ವರ್ಷದಲ್ಲಿ 67% ಆಫ್ ದ ಟೈಮ್ ಅವ್ರು ಏನು ಮಾಡಿದ್ದಾರೆ, ಮಾರ್ಕೆಟ್ನ ಬೀಟ್ ಮಾಡಿದ್ದಾರೆ. ಅಂದರೆ ಮಾರ್ಕೆಟ್ ಕೆಳಗಡೆ ಬಿದ್ದರೂ ಇವ್ರದ್ದು ಅಷ್ಟು ಕೆಳಗಡೆ ಬಿದ್ದಿರಲ್ಲ, ಅಥವಾ ಮಾರ್ಕೆಟ್ ಮೇಲೆ ಹೋದರೆ ಇವ್ರದ್ದು ಮಾರ್ಕೆಟ್ಗಿಂತ ಮೇಲೆ ಹೋಗಿರುತ್ತೆ. ಆ ಥರ
100ರಲ್ಲಿ 67 ಸಲ ಆ ಥರ ಮಾಡಬೇಕು ಅಂತಂದರೆ ಅದು 60 ವರ್ಷದಲ್ಲಿ ಎಷ್ಟೊಂದು ಏರಿಳ್ತಾ ಇರುತ್ತೆ. ಅದು ಒಬ್ಬರ ಲೆಗೆಸಿನ ಪ್ರೂವ್ ಮಾಡ್ತಾ ಹೋಗುತ್ತೆ, ಯಾಕೆ ಅವ್ರನ್ನ ಅಷ್ಟೊಂದು ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದು ನಿಮಗೆ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. 1964-65 ಆ ಟೈಮಲ್ಲಿ ಯಾರಾದರೂ $100 S&P 500 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗ್ತಾಯಿತ್ತು, ಜೊತೆಗೆ ಅವರ ಕಂಪ್ನಿ ಬರ್ಕ್ಷೈರ್ ಹ್ಯಾಥ್ವೇನಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗ್ತಾಯಿತ್ತು ಅಂತ ನೋಡೋದಾದರೆ ನೋಡಿ, $39,000 ಆಗ್ತಾಯಿತ್ತು. ಇಲ್ಲಿ $5.5 million ಆಗಿ ಬಂದಿದೆ. ಅದು 2024 ತನಕ. ಈಗ ನೀವು ನೋಡೋದಾದರೆ ಅದು ಇನ್ನೂ ಜಾಸ್ತಿ. ಇದು ಒಂದು ಬರ್ಕ್ಷೈರ್ ಹ್ಯಾಥ್ವೇ ಒಂದು ಶೇರಿನ ಬೆಲೆನೇ ಇವಾಗ $7.5 ಲಕ್ಷ ಇದೆ. ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಟಾಕ್ ಅಂದರೆ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಇಡೀ ಜಗತ್ತಲ್ಲಿ ಅದು ಎಷ್ಟೋ ಕೋಟಿಗಟ್ಟಲೆ ಆಗ್ತಾ ಹೋಗುತ್ತೆ. ಇಲ್ಲಿ ಲೆಕ್ಕ ಆಗ್ತಾ ಹೋಗೋದಾದರೆ ನಿಮ್ಮ 5 ಕೋಟಿಗಿಂತಲೂ ಜಾಸ್ತಿ ಆಗ್ತಾ ಹೋಗುತ್ತೆ. $7.5 ಲಕ್ಷ ಅಷ್ಟು ಒಂದು ಶೇರಿನ ಬೆಲೆ ಬರ್ಕ್ಷೈರ್ ಹ್ಯಾಥ್ವೇ ಅದು. ಸೊ ಇಂಟ್ರೆಸ್ಟಿಂಗ್ ಟೈಮ್ ಅಹೆಡ್. ಕೆಲವರು ಆಲ್ರೆಡಿ US ಮಾರ್ಕೆಟಲ್ಲಿರೋರು ಇವರು ಹೋಗ್ತಾ ಇದ್ದಾರೆ ಸೆಲ್ ಅಂತ ಇದ್ರು. ಕೆಲವರು ಇಲ್ಲ ಗ್ರೆಗ್ ಹ್ಯಾಬೆಲ್ ಅವ್ರು ಬಂದರೆ ಅವರು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಚೇಂಜ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗುತ್ತೆ ಏನು ಮಾಡುತ್ತೆ ಏನು ಅಂತ. ಆದರೆ ಕೊನೆಯ ಒಂದು ಅವರು ಏನೋ ಒಂದು ಲೆಟರ್ ಬರೆದಿದ್ರು, ನಾನು ಈ ಥರ ಫೇರ್ವೆಲ್ಗೆ ಅಂದರೆ ನಾನು ಇದ್ದಿದ್ದೆ ಲಾಸ್ಟು ಅಂತ ಅವ್ರದ್ದು ಏನೊಂದು ಫೇರ್ವೆಲ್ ಲೆಟರ್ ಅಂತ ಬರೆದಿದ್ರು, ವಿದಾಯ ಹೇಳಿದರು. ಅದರಲ್ಲಿ ಹೇಳಿದ್ದೇನೆ ಅವರು ನೋಡಿ, ಯಾವತ್ತೇ ಒಂದು ಗ್ರೇಟ್ನೆಸ್ ಒಬ್ಬ ಮನುಷ್ಯಂದು ಅವನ ಹಣದಿಂದಾಗಲಿ, ಅವ್ರಿಗೆ ಬಂದಿರುವಂಥ ಕೀರ್ತಿಯಿಂದಾಗಲಿ, ಫೇಮಿಂದಾಗಲಿ, ಅಥವಾ ಅವರು ಅಂತ ಇರುವಂಥ ಅಧಿಕಾರದಿಂದಾಗಲಿ ಡಿಸೈಡ್ ಆಗೋದಿಲ್ಲ. ಇದು ನೀವು ಏನು ಸೇವೆನೇ ಮಾಡ್ತೀರಾ ಜಗತ್ತಿಗೆ, ಮತ್ತು ನೀವು ಎಷ್ಟು ಬೇರೆಯವ್ರ ಮೇಲೆ ಒಂದು ಕರುಣೆನ, ಒಂದು ದಯನ ಇಟ್ಕೊಂಡಿರ್ತೀರೋ ಅನ್ನೋದ್ರ ಮೇಲೆ ಆಗುತ್ತೆ ಅಂತ. ಬಹುಶಃ ಎಲ್ಲ ಲೆಜೆಂಡ್ಸು ಕೂಡ ಒಂದು ಸ್ಟೇಜಿನ ಹೋದ್ಮೇಲೆ ಇದನ್ನೇ ಹೇಳ್ತಾ ಹೋಗ್ತಾರೆ. ಸೊ ವಾರೆನ್ ಬಫೆಟ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಿಸ್ಟೇಕ್ಸು ಜೀವನದ ಭಾಗ ಅಂತ ಹೇಳಿದ್ದಾರೆ. ಅವ್ರ ಮಗ ಹೇಳ್ತಾ ಇದ್ರು, 20 ವರ್ಷ ಆಗೋ ತನಕ, ಇವ್ರ ಮಗನಿಗೆ 20 ವರ್ಷ ಆಗೋ ತನಕ ಇವ್ರ ತಂದೆ ಇಷ್ಟು ದೊಡ್ಡ ಬಿಲಿಯನಿಯರ್ ಅಂತಲೇ ಗೊತ್ತಿರಲಿಲ್ವಂತೆ. ಆ ಥರ ಬೆಳೆಸಿದ್ರು ಅವರು. ಯಾವುದೋ ನ್ಯೂಸ್ ಲಿಸ್ಟಲ್ಲಿ ಇದರಲ್ಲೆಲ್ಲ ಬಂದಾಗ ಬಿಲಿಯನಿಯರ್ ಲಿಸ್ಟಲ್ಲಿ ಇವ್ರ ತಂದೆ ಹೆಸರು ಬಂದಾಗ ನಕ್ಬಿಟ್ಟಿದ್ರಂತೆ ಅವರು. ಆ ಥರ ಒಂದು ಅವರು ಜೀವನ ನಡೆಸ್ತವರು. ಹಾಗಾಗಿ ನನ್ನ ಲೈಫಲ್ಲಿ ಯಾವತ್ತು ನನ್ನ ಸೆಕೆಂಡ್ ಹಾಫ್ ಆಫ್ ಮೈ ಲೈಫೇ ಬೆಸ್ಟ್ ಅಂತ ಹೇಳ್ತಾರೆ. ಯಾಕಂದರೆ ಇವರು ಆ ಒಂದು ಬಿಲಿಯನರ್ ಸ್ಟೇಟಸ್ನ ನೋಡಿದ್ದೆ ಇವ್ರಿಗೆ 60 ವರ್ಷ ಆದಮೇಲೆ. ಕೆಲವ್ರಿಗೆ ಹೇಳಿರ್ತಾರೆ 30 ವರ್ಷ ಆಯಿತು, ನನಗೆ 45 ವರ್ಷ ಆಯಿತು, ನಾನು ಇನ್ನೇನೂ ಮಾಡಿಲ್ಲ ಅಂದಾಗ ವಾರೆನ್ ಬಫೆಟ್ ಅವರು ಅದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಅಂದರೆ ಯಾವತ್ತೂ ಕೂಡ ನಾವು ಲೇಟ್ ಅಲ್ಲ ಅನ್ನೋದನ್ನು ಅದೊಂದು ಪ್ರೂವ್ ಮಾಡ್ತಾ ಹೋಗುತ್ತೆ. ಅಫ್ಕೋರ್ಸ್ ಎಲ್ಲರೂ ವಾರೆನ್ ಬಫೆಟ್ ಥರ ಆಗೋಕ್ಕಾಗೋದಿಲ್ಲ. ಆದರೆ ನಾನು ಇಷ್ಟು ದಿನ ಕಳೆದೇ ಹೋಯಿತು, ನಾನೇನು ಮಾಡಲೇ ಇಲ್ಲ ಅಂತ ಕೊರಗೋಕ್ಕಿಂತ ಇನ್ನೂ ಮುಂದಿರೋ ನನ್ನ ಟೈಮಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸನ ಇಟ್ಕೋಬೇಕು ಅನ್ನೋದು ಇದರಿಂದ ಒಂದು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನಾವು ಒಂದು ಡೆತ್ ನೋಟ್ ಅಂತ ಬರೀತಾರಲ್ಲ, ಈಗ ಇಂಥವ್ರು ತೀರು ಹೋದ್ರು ಅಂದರೆ ಈ ಥರ ಆಗಿದ್ರು ಅಂತ ಏನು ಬರೀತಾರಲ್ಲ, ಅದು ಯಾವ ಥರ ಇರಬೇಕು ಅನ್ನೋದು ಅನ್ಕೊತಿರೋ ಆ ಥರ ಬದುಕಿ ಅಂತ ಹೇಳ್ತಾ ಇರ್ತಾರೆ ಅವರು. ಯಾಕೆಂದರೆ ಅವರು ತುಂಬ ದೊಡ್ಡ ರೀಡರ್. ಅವರು ದಿನಕ್ಕೆ 500 ಪೇಜ್ಗಳು ಮಿನಿಮಮ್ ಓದ್ತಾ ಇದ್ರಂತೆ ಅವರು. ಆಲ್ಫ್ರೆಡ್ ನೋಬೆಲ್ ಏನು ನೋಬೆಲ್ ಪ್ರೈಸ್ ಅಂತ ಕೊಡ್ತಾರೆ, ಅವರು ತಮ್ಮ ಜೀವನದಲ್ಲಿ ಆ ಒಂದು ಬದಲಾವಣೆನ ಅನುಸರಿಸಿದ್ದು. ಅವ್ರು ತಮ್ಮನ ಯಾರೋ ತೀರೋಗಿರ್ತಾರೆ, ಅದ್ರ ಬದಲು ಇವರೇ ತೀರೋಗಿದ್ದಾರೆ ಅಂತ ಎಲ್ಲೋ ಬಂದುಬಿಟ್ಟಿರುತ್ತೆ ನ್ಯೂಸ್ ಪೇಪರಲ್ಲಿ ಮಿಕ್ಸಪ್ ಆಗಿ. ಆವಾಗ ಅವ್ರಿಗೆ ಅನಿಸುತ್ತೆ, ನಾನು ಇನ್ನೂ ಚೆನ್ನಾಗಿ ಬದುಕಬೇಕು, ನನ್ನ ಬಗ್ಗೆ ಈ ಥರ ಹೇಳ್ತಾರೆ ಅಷ್ಟೇ ಒಬ್ಬ ಹೋದೆ ಅಂತಂದರೆ ನಾನು ಇನ್ನೂ ಒಂದು ದೊಡ್ಡ ಒಂದು ಹೆಸರನ್ನ ಮಾಡಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಬದುಕಬೇಕು ಅಂತ ಅವರು ತಮ್ಮ ಲೈಫನ್ನ ಚೇಂಜ್ ಮಾಡಿಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನೀವೇನು ನಿಮ್ಮ ಡೆತ್ ನೋಟಲ್ಲಿ ಏನು ಬರಬೇಕು ಅನ್ನೋದಿರುತ್ತೋ ಅದನ್ನು ನೀವು ಡಿಸೈಡ್ ಮಾಡ್ಕೊಂಡು ಅದ್ರ ತಕ್ಕಂಗೆ ಜೀವನ ನಡೆಸಿ ಅಂತ. ಇದಿಷ್ಟು ಅವರು ಕೊನೆಯ, ಯಾಕೆಂದರೆ ಪ್ರತಿ ಆ್ಯನ್ಯುವಲ್ ಲೆಟರ್ ಅನ್ನೋದು ಇರೋದಿಲ್ಲ, ಆ್ಯನ್ಯುವಲ್ ಇದು ಅನ್ನೋದು ಮುಂದಿನ ವರ್ಷದಿಂದ ಇದು ಕೊನೆಯದಾಗಿ ಅವರು ನಮಗೆ ಬಿಟ್ಟು ಹೋಗೋದು ಅಂತ ಒಂದಿಷ್ಟು ಮೆಸೇಜು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.